ಎಲ್ಲರನ್ನ ಇಷ್ಟೊಂದು ಪ್ರೀತಿ ಮಾಡ್ತಿರ್ತಾರೋ ಅವರ ಒಂದು ಜೀವನದಲ್ಲಿ ಒಂದು ಕೆಟ್ಟ ಘಟನೆ ನಡೆದೋಗ್ಬಿಡುತ್ತೆ 2001 ಇಸ್ವಿನಲ್ಲಿ, ಅದನ್ನು ನೆನಪು ಮಾಡ್ಕೊಳ್ಳೋದಾದ್ರೆ. ಹೌದು, ಅದಂತೂ ಕೆಟ್ಟ ಅನುಭವ ಬಿಡಿ. ಆ ಕೆಟ್ಟ ಅನುಭವ. ನಾನು ಮನೆ ಕಟ್ತಾ ಇದ್ದೆ, ಈ ಮನೆ ಕಟ್ತಿದ್ದೆ, ಬಾಡಿಗೆ ಮನೇಲಿದ್ದೆ. ಸುರೇಶ್ ಅಣ್ಣ ನನಗೆ ಇವ್ರಿಗೆ ಫೋನ್ ಮಾಡಿದರು, ತಮ್ಮ ಕೊನೆ ತಮ್ಮ ಅಮ್ಮನ ತಮ್ಮ ಫೋನ್ ಮಾಡಿದರು, ಜಯಣ್ಣ ಹಿಂಗಾಗಿದೆ ಹೋಗು ಅಂತ. ನಾನು ಇವರು ನಮ್ಮ ಅಜ್ಜ ಅಜ್ಜಿ ಎಲ್ಲ ಒಟ್ಟಿಗೆ ಓಡಿದ್ವಿ. ನಾನು ಕೈ ಹಿಡ್ಕೊಂಡೆ, ನಾನು ಆಸ್ಪತ್ರೆ ಒಳಗೆಲ್ಲ ಕೈ ಹಿಡ್ಕೊಂಡೆ ಕರ್ಕೊಂಡು ಸ್ಟ್ರೆಚರಲ್ಲಿ ಒಳಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಒಟ್ಟಿಗೆನೆ ಅಮ್ಮ ಅಂತ ನಾನು ಜೋರು ಅಳ್ತಿದ್ದೀನಿ. ಅವರು ಅಯ್ಯೋ ನನಗೆ ಆಗ್ತಿಲ್ಲ ಕಣೆ, ಆಗ್ತಿಲ್ಲ, ಇಷ್ಟು ಅಳ್ತಿದ್ರು. ಗೌರ್ಮೆಂಟ್ ಆಸ್ಪತ್ರೆ ಒಳಗೆ ಹೋದ್ರು, ಇವ್ರ ಜೊತೆಲೆ ಕಾರಲ್ಲಿ ಬೆಂಗಳೂರಿಗೆ ಹೋದ್ರು. ನಾನು ಆಸ್ಪತ್ರೆಯಲ್ಲಿ ಮನೆ ಕಟ್ತಿದ್ದೆ, ಮಕ್ಕಳು ಚಿಕ್ಕವರು ನನಗೆ. ಅವಾಗ ಅದೊಂದು ಕಹಿ ಘಟನೆ ಅಂದರೆ ಕಹಿ ಘಟನೆ ಬಿಡಿ. ಆ ಥರ ಯಾರೇ ಆಗಲಿ, ನಾವಿವತ್ತು ಯಾರು ಬದುಕ್ತಿದ್ದೀವಿ ಅವರಿಂದ ಬದುಕ್ತಾ ಇದ್ದೀವಿ. ಈ ಚಂದ ಇಂಥ ಜೀವನ ಕೊಟ್ಟಿದ್ದಾರೆ ನಮಗೆ. ಅಂಥ ಜೀವನ ಕೊಟ್ಟು ಅಣ್ಣ ತಮ್ಮದರಾಗಿ ಅಂಥ ಕೆಟ್ಟ ಮಾಡಬಾರ್ದಾಗಿತ್ತು ಅಂತ ತಪ್ಪನ್ನ. ಅದೊಂದು ಮಾತ್ರ ನಮಗೆ ಕೆಟ್ಟ ಕಹಿ ಘಟನೆ ಅಂದರೆ ಕಹಿ ಘಟನೆ ಜೀವನದಲ್ಲಿ ಅವರಿಗೆ. ಸರ್, ಈಗ ಕೊನೆಯದಾಗಿ ಈಗ ಅವರ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟಂಗೆ ಹರದನಹಳ್ಳಿಲೇ ಬಹುತೇಕ ಆಗುತ್ತೆ ಅಂತ ತಮ್ಮ ಬಗ್ಗೆ ತಮ್ಗೆ ಏನು ಮಾಹಿತಿ ಇದೆ? ಹರದನಹಳ್ಳಿಲೇ ಮಾಡ್ತೇವೆ ಅಂತ ಹೇಳಿದರು. ಬಟ್ ಕರೆಕ್ಟಾಗಿ ಯಾವಾಗ ಏನು ಅಂತ ಇನ್ಫಾರ್ಮೇಷನ್ ಬಂದಿಲ್ಲ. ಹರದನಹಳ್ಳಿಲೇ ಈಗ ಅವರ ಮನೆಗೆ ಮಗಳು ಮನೆ ಇದ್ರಲ್ಲ, ಅಲ್ಲಿ 8 ಗಂಟೆಗೆ ಏನೋ ಕರ್ಕೊಂಡು ಹೋಗ್ತಾರಂತ ಅಲ್ಲಿಗೆ. ಅಲ್ಲಿಂದ ಮತ್ತೆ ನಾಳೆ ಯಾವಾಗ ಏನು ಅಂತ ಅದು ಕರೆಕ್ಟ್ ಇನ್ಫಾರ್ಮೇಷನ್ ಇನ್ನೂ ಇಲ್ಲ. ಹರದನಹಳ್ಳಿ ಅಂತ ಹೇಳಿದ್ದಾರೆ. ಟೋಟಲಿ ಹರದನಹಳ್ಳಿಲಿ ಮಾಡ್ತೀವಿ ಅಂದಿದ್ದಾರೆ. ರೇಮಾನ್, ಇದು ಅವರ ಕುಟುಂಬದ ಸದಸ್ಯರ ನೋವುಗಳು. ನಮ್ಮ ಬದುಕನ್ನು ರೂಪಿಸಿದ್ರು. ನಮ್ಮ ಇಡೀ ಕುಟುಂಬ, ಈ ತವರು ಮನೆ, ಎಲ್ಲರ ಬದುಕನ್ನು ಕೂಡ ಒಂದು ರೀತಿ ಉತ್ತಮಗೊಳಿಸಲಿಕ್ಕೆ ಅವರು ಶ್ರಮಿಸ್ತಾ ಇದ್ರು. ಅವರು ಕೇವಲ ಸಹೋದರಿಯಲ್ಲ, ತಾಯಿಯಾಗಿ ನಮ್ಮ ಜೀವನವನ್ನು ಸಲಗಿದ್ದಾರೆ, ನಮ್ಮ ಜೀವನ ರೂಪಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಿದ್ದಾರೆ ರೇಮಾನ್. ಎಲ್ಲರನ್ನ ಇಷ್ಟೊಂದು ಪ್ರೀತಿ ಮಾಡ್ತಿರ್ತಾರೋ ಅವರ ಒಂದು ಜೀವನದಲ್ಲಿ ಒಂದು ಕೆಟ್ಟ ಘಟನೆ ನಡೆದೋಗ್ಬಿಡುತ್ತೆ 2001 ಇಸ್ವಿನಲ್ಲಿ, ಅದನ್ನು ನೆನಪು ಮಾಡ್ಕೊಳ್ಳೋದಾದ್ರೆ. ಹೌದು, ಅದಂತೂ ಕೆಟ್ಟ ಅನುಭವ ಬಿಡಿ. ಆ ಕೆಟ್ಟ ಅನುಭವ. ನಾನು ಮನೆ ಕಟ್ತಾ ಇದ್ದೆ, ಈ ಮನೆ ಕಟ್ತಿದ್ದೆ, ಬಾಡಿಗೆ ಮನೇಲಿದ್ದೆ. ಸುರೇಶ್ ಅಣ್ಣ ನನಗೆ ಇವ್ರಿಗೆ ಫೋನ್ ಮಾಡಿದರು, ತಮ್ಮ ಕೊನೆ ತಮ್ಮ ಅಮ್ಮನ ತಮ್ಮ ಫೋನ್ ಮಾಡಿದರು, ಜಯಣ್ಣ ಹಿಂಗಾಗಿದೆ ಹೋಗು ಅಂತ. ನಾನು ಇವರು ನಮ್ಮ ಅಜ್ಜ ಅಜ್ಜಿ ಎಲ್ಲ ಒಟ್ಟಿಗೆ ಓಡಿದ್ವಿ. ನಾನು ಕೈ ಹಿಡ್ಕೊಂಡೆ, ನಾನು ಆಸ್ಪತ್ರೆ ಒಳಗೆಲ್ಲ ಕೈ ಹಿಡ್ಕೊಂಡೆ ಕರ್ಕೊಂಡು ಸ್ಟ್ರೆಚರಲ್ಲಿ ಒಳಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಒಟ್ಟಿಗೆನೆ ಅಮ್ಮ ಅಂತ ನಾನು ಜೋರು ಅಳ್ತಿದ್ದೀನಿ. ಅವರು ಅಯ್ಯೋ ನನಗೆ ಆಗ್ತಿಲ್ಲ ಕಣೆ, ಆಗ್ತಿಲ್ಲ, ಇಷ್ಟು ಅಳ್ತಿದ್ರು. ಗೌರ್ಮೆಂಟ್ ಆಸ್ಪತ್ರೆ ಒಳಗೆ ಹೋದ್ರು, ಇವ್ರ ಜೊತೆಲೆ ಕಾರಲ್ಲಿ ಬೆಂಗಳೂರಿಗೆ ಹೋದ್ರು. ನಾನು ಆಸ್ಪತ್ರೆಯಲ್ಲಿ ಮನೆ ಕಟ್ತಿದ್ದೆ, ಮಕ್ಕಳು ಚಿಕ್ಕವರು ನನಗೆ. ಅವಾಗ ಅದೊಂದು ಕಹಿ ಘಟನೆ ಅಂದರೆ ಕಹಿ ಘಟನೆ ಬಿಡಿ. ಆ ಥರ ಯಾರೇ ಆಗಲಿ, ನಾವಿವತ್ತು ಯಾರು ಬದುಕ್ತಿದ್ದೀವಿ ಅವರಿಂದ ಬದುಕ್ತಾ ಇದ್ದೀವಿ. ಈ ಚಂದ ಇಂಥ ಜೀವನ ಕೊಟ್ಟಿದ್ದಾರೆ ನಮಗೆ. ಅಂಥ ಜೀವನ ಕೊಟ್ಟು ಅಣ್ಣ ತಮ್ಮದರಾಗಿ ಅಂಥ ಕೆಟ್ಟ ಮಾಡಬಾರ್ದಾಗಿತ್ತು ಅಂತ ತಪ್ಪನ್ನ. ಅದೊಂದು ಮಾತ್ರ ನಮಗೆ ಕೆಟ್ಟ ಕಹಿ ಘಟನೆ ಅಂದರೆ ಕಹಿ ಘಟನೆ ಜೀವನದಲ್ಲಿ ಅವರಿಗೆ.